ಆದಷ್ಟು ನೀವು ಇದೊಂದು ಚಿಕಿತ್ಸೆಯ ಭಾಗ, ಅದಕ್ಕೆ ದೈವ ವ್ಯಪಾಶ ಚಿಕಿತ್ಸೆ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ. 3 ರೀತಿಯ ಚಿಕಿತ್ಸೆಯನ್ನು ಹೇಳ್ತಾರೆ: ದೈವ ವ್ಯಪಾಶ್ರಯ, ಯುಕ್ತಿ ವ್ಯಪಾಶ್ರಯ ಹಾಗೂ ಸತ್ವಾಜಯ ಚಿಕಿತ್ಸೆ ಅಂತ. ಇದು ಕೂಡ ಚಿಕಿತ್ಸೆಯ ಒಂದು ಭಾಗವಾಗೇ ಮಾಡ್ತಾ ಇರುವಂತಹದ್ದು. ನೋಡಿ, ಸಾಮಾನ್ಯವಾಗಿ ನಮ್ಗೆ ಏನೇ ಸಮಸ್ಯೆ ಬರಲಿ, ಫಸ್ಟಿಗೆ ನಾವೇನು ಹೇಳ್ತೀವಿ? ನಿಮ್ಮ ಇಷ್ಟ ದೇವತೆನ ನೀವು ನೆನೆಸ್ಕೊಳ್ತೀರಿ, ಹೌದಾ? ಏನೇ ಕಷ್ಟ ಬರಲಿ ಅದು ಫಸ್ಟಿಗೆ ಕೂತ್ಕೊಳ್ಳಿ. ಫಸ್ಟಿಗೆ ನೆನೆಸ್ಕೊಳ್ಳೋದು ನಿಮ್ಮ ಇಷ್ಟದ ದೇವತೆ ಅಲ್ಲ, ನನ್ನ ಕಾಪಾಡು ಅಂತ. ನಂತರ ಡಾಕ್ಟರ್ ಹತ್ರ ಹೋಗ್ತೀರಿ, ಹೌದಾ? ನಿಮ್ಮ ಗೊತ್ತಿಲ್ಲೇ ನಿಮ್ಮ ಬಾಯಲ್ಲಿ ಅದು ಬಂದಿರ್ತದೆ. ಅದು ದೈವ ವ್ಯಪಾಶ ಚಿಕಿತ್ಸೆಯ ಭಾಗ. ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಂತಹದ್ದು, ಕೈ ಮುಗಿದು ಬೇಡ್ಕೊಳ್ಳುವಂತಹದ್ದು, ನಮ್ಗೆ ಇಂಥ ಸಮಸ್ಯೆಗಳನ್ನ ಪರಿಹಾರ ಕೊಡೋಳಿ. ಯಾವಾಗ ನೀವು ಕಂಪ್ಲೀಟ್ ಆಗಿ ಸರೆಂಡರ್ ಆಗ್ತಿರೋ ಆವಾಗಷ್ಟೇ ನಿಮಗೆ ಫಲ ಸಿಗ್ತದೆ. ಇಷ್ಟು ಚಿಕಿತ್ಸೆಗಳು ಬರ್ತಾರೆ, ನನಗೆ ಆರಾಮಾಗತ್ತಾ ಇಲ್ಲ ನೋಡುವ, ಹಾಗಿರಬಾರ್ದು. ನನಗೆ ಆರಾಮಾಗತ್ತೆ, ನಂಗೆ 100ಕ್ಕೆ 100 ಆರಾಮಾಗತ್ತೆ ಹೇಳುವಂತಹದ್ದು ದೃಢ ಸಂಕಲ್ಪ ಹಾಗೂ ವಿಶ್ವಾಸ ಬೇಕೆ. ಆವಾಗಷ್ಟೇ ನಿಮಗಿರುವಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದಕ್ಕಾಗಿ ಹೇಳ್ತಾರೆ ದೈವ ವ್ಯಪಾಶ ಚಿಕಿತ್ಸಾ ಅಂತ. ಕೆಲವೊಬ್ರು ಕೇಳೋರಿದ್ದಾರೆ, ಎಲ್ಲ ಪೂಜೆಲೆಲ್ಲ ಆರಾಮಾಗ್ಬಿಡೋದಿದ್ರೆ ನೀವು ಔಷಧಿ ಯಾಕೆ ಕೊಡ್ಬೇಕಿತ್ತು ಹೇಳಿ. ಆದರೆ ಬರೀ ಒಂದೇ ಚಿಕಿತ್ಸೆಯನ್ನು ಹೇಳಲಿಲ್ಲ ಅವರು, ಅದನ್ನು ಮಾಡ್ಕೊಂಡಿದ್ದು ಮಾಡಬೇಡಿ ಅಂತ ಹೇಳಲಿಲ್ಲ. ದೈವ ವ್ಯಪಾಶ್ರಯನೂ ಬೇಕು, ಯುಕ್ತಿ ವ್ಯಪಾಶ್ರಯನೂ ಬೇಕು, ಸತ್ವಾಜಯನೂ ಬೇಕು. ಜ್ವರ ಚಿಕಿತ್ಸೆಯನ್ನು ಹೇಳಬೇಕಿದ್ರೆ ಚರಕ ಸಂಹಿತೆಯಲ್ಲಿ ಜ್ವರ ಚಿಕಿತ್ಸೆಯಲ್ಲಿ ಔಷಧಿಗಳನ್ನ ಹೇಳಿದರು, ಜ್ವರದಲ್ಲಿ ವಿರೇಚನವನ್ನ ಹೇಳಿದರು, ನವಜ್ವರದಲ್ಲಿ ಲಂಘನವನ್ನ ಹೇಳಿದರು, ದೀಪನ ಪಾಚನವನ್ನ ಹೇಳಿದರು, ಬಸ್ತಿಯನ್ನ ಹೇಳಿದರು, ಮೃತ್ಯುಂಜಯ ಜಪವನ್ನ ಹೇಳಿದ್ರು, ವಿಷ್ಣು ಸಹಸ್ರನಾಮವನ್ನು ಹೇಳಲಿಕ್ಕೆ ಹೇಳಿದ್ರು. ಅಷ್ಟವನ್ನು ಕೂಡ ಹೇಳಿರುವಂಥದ್ದು. ಈಗ ಒಬ್ಬನ ಜ್ವರಕ್ಕೆ ಅಂತ ಬರ್ತಾನೆ, ಬಂದ ಕೂಡಲೇ ನಾವು ಅವನಿಗೆ ಜಪ ಮಾಡ್ಲಿಕ್ಕೆ ಹೇಳುದಲ್ಲ, ಅಲ್ಲಿ ಹೇಳ್ತಾರೆ ನವಜ್ವರದಲ್ಲಿ ಏನ್ ಮಾಡ್ಬೇಕು, ಲಂಘನಂ ಪರಮೌಷಧಂ ಅಂತ. ಉಪವಾಸ ಇರೋದು ಆ ಲಂಘನ ಆಗಿ ದೈವ್ಯಪಾಶ ಚಿಕಿತ್ಸೆಯಲ್ಲಿ ಬಂತು. ಮಣಿಮಂತ್ರ ಧಾರಣ, ಪೂಜಾ, ಹೋಮ ಹವನಗಳು, ಲಂಘನ, ಇವೆಲ್ಲ ದೈವ್ಯಪಾಶ ಚಿಕಿತ್ಸೆ. ಇದಕ್ಕೆ ರೆಫರೆನ್ಸ್ ಇದೆ, ನಾವು ಸುಮ್ಮನೆ ಹೇಳುತ್ತಾ ಇರುವಂತದ್ದಲ್ಲ. ಇದು ಚರಕ ಸಂಹಿತೆಯಲ್ಲೇ ಹೇಳಿರುವಂತಹದ್ದು. ಅದನ್ನು ನಾವು ಅನುಸರಿಸಿಕೊಂಡು ಹೋಗ್ಬೇಕು. ಪ್ರಥಮವಾಗಿ ನಿಮಗಿರುವಂಥ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಮತ್ತೆ ಕಂಪ್ಲೀಟ್ ಆಗಿ ನೀವು ಸರೆಂಡರ್ ಆಗಿದ್ದೇ ಹೌದಾದ್ರೆ 100ಕ್ಕೆ 100% ಆರಾಮಾಗತ್ತೆ. ಕೆಲವೊಬ್ಬರಿಗೆ ಬೇಗ ಆಗ್ಬೋದು, ಕೆಲವೊಬ್ಬರಿಗೆ ಲೇಟ್ ಆಗ್ಬೋದು ಅಷ್ಟೇ. ಇಲ್ಲ ಅಂತಂದ್ರೆ ಇವತ್ತು ಇದೆಲ್ಲ ನಡೀತಾ ಇದೆ, ಪೂಜೆ ನಡೀತಾ ಇದೆ, ಆಯುರ್ವೇದ ನಡ್ಕೊಂಡು ಹೋಗ್ತಾ ಇದೆ ಹೇಳಾದ್ರೆ ಯಾವುದೇ ಒಂದು ಫಲ ಸಿಗದೆ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ದೈವರಾತರು 19ನೇ ಶತಮಾನದಲ್ಲಿ ಮಂತ್ರ ದರ್ಶನಕ್ಕಿಂತ ಪೂರ್ವದಲ್ಲಿ ಅವರಿಗಿನ್ನೂ 18 ವರ್ಷನೂ ಆಗಿರಲಿಲ್ಲ. ಆವಾಗಲೇ ಅವರು ಕೆಲವೊಂದು ಚಮತ್ಕಾರಗಳನ್ನು ತೋರಿಸಿದ್ರು. ವೇದ ಮಂತ್ರಗಳಿಗೆ ಏನು ಶಕ್ತಿ ಇದೆ ಅಂತ ತೋರಿಸ್ಕೊಟ್ರು. ಚಾತುರ್ಮಾಸ ಸಮಯದಲ್ಲಿ ಅವರು ಸರಸ್ವತಿ ನದಿಯ ತೀರದಲ್ಲಿ ಕೂತ್ಕೊಂಡು ವೇದ ಮಂತ್ರಗಳಿಂದ ಮಳೆಯನ್ನು ತರಿಸಿದ್ರು. 24 ತಾಸನ್ನ ಅವರು ಶಪಥ ಮಾಡಿದ್ರು. ಅವರು ಜನಗಳ ಬಂದು ಕೇಳಿದ್ರಂತೆ, ಪರಿಹಾರ ಕೊಡಿ ಅಂತ. ಇವರು ಮಂತ್ರ ಬರ್ಕೊಟ್ರಂತೆ, ಈ ಮಂತ್ರ ಹೇಳಿ ಹೇಳಿ. ಅವರ ನಕ್ಕು ವಾಪಸ್ ಹೋದ್ರಂತೆ. ಪರಿಹಾರ ಕೇಳಿಕ್ ಬಂದ್ರೆ ನೀನು ವೇದ ಮಂತ್ರ ಬರ್ಕೊಡ್ತೀಯಲ್ಲ, ಏನಾಗ್ಬೇಕು ಅಂತ. ಇವ್ರು ಆವಾಗ ಅದಕ್ಕೆ ಧೃತಿಗಿಡ್ಲಿಲ್ಲ. ಇವರೇ ಹೋದ್ರು, ನದಿಯಲ್ಲಿ ನಿಂತ್ಕೊಂಡು ಸ್ಟಾರ್ಟ್ ಮಾಡಿದ್ರು ಜಪ ಮಾಡ್ಲಿಕ್ಕೆ. ಸುಮಾರು ರಾತ್ರಿ 12-1 ಗಂಟೆಗೆ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದು ಎಂತ ಮಳೆ? ಧಾರಾಕಾರವಾದ ಮಳೆ, ಗುಡುಗು ಮಿಂಚು ಸಹಿತ ಮಳೆ. ಪ್ರತ್ಯಕ್ಷದರ್ಶಿಗಳಿದ್ದಾರೆ ಇದಕ್ಕೆ ಸಾಕ್ಷಿಯಾಗಿ. ಕರೀತಾರೆ ಎಲ್ಲರೂ, ಬನ್ನಿ ಮೇಲೆ ಅಂತ. ಇಲ್ಲ, ನಾನು ಬರೋದಿಲ್ಲ, ನಾನು ಶಪಥ ಮಾಡಿದ್ದೀನಿ, ನಾಳೆ ಸೂರ್ಯೋದಯದವರೆಗೆ ನಾನು ಇಲ್ಲೇ ಇರ್ತೀನಿ ಹೇಳಿ. ನದಿ ಹರಿತಾ ಇದೆ, ಇವ್ರು ನಿಂತ್ಕೊಂಡೇ ಇದ್ರು ಅಲ್ಲಿ. ಅಂದ್ರೆ ವೇದ ಮಂತ್ರಗಳಿಗೂ ಕೂಡ ಏನ್ ಲಯಬದ್ಧವಾಗಿ ನಾವೇನು ಹೇಳ್ತೀವಲ್ಲ ಮಂತ್ರಗಳು, ಪ್ರತಿಯೊಂದು ಮಂತ್ರಗಳಿಗೂ ಕೂಡ ಆ ಶಕ್ತಿ ಇದೆ. ಅದಕ್ಕಾಗಿ ಹೇಳಿದ್ರು ಮೃತ್ಯುಂಜಯ ಜಪವನ್ನ ಮಾಡಿ. ಸುಮ್ಮನೆ ಹೇಳಲಿಲ್ಲ, ಪ್ರತಿಯೊಂದಕ್ಕೂ ಕೂಡ ಆ ಶಕ್ತಿ ಇದೆ. ಅದಕ್ಕೆ ನಾವು ದೈವ ವ್ಯಪಾಶ್ರಯ ಚಿಕಿತ್ಸಾ ಅಂತ ಹೇಳ್ತೀವಿ. ಎರಡನೇದು ಹೇಳಿರುವಂಥದ್ದು ಯುಕ್ತಿ ವ್ಯಪಾಶ್ರಯ. ಇದರ ಜೊತೆಗೆ ಯುಕ್ತಿ ವ್ಯಪಾಶ್ರಯನೂ ಬೇಕು. ನಾವು ನಿಮ್ಮನ್ನು ಚೆಕ್ ಮಾಡಿ ಅಷ್ಟವಿಧ ಪರೀಕ್ಷೆಯನ್ನ ಹೇಳ್ತೇವೆ. ನಾಡಿ, ಮೂತ್ರ, ಮಲಂ, ಜಿಹ್ವ, ಶಬ್ದ, ಸ್ಪರ್ಶ, ದೃಕ್ಕಾಕೃತಿ.
ನಾಡಿ ಪರೀಕ್ಷೆನೂ ಮಾಡಬೇಕು, ಮಲ ಪರೀಕ್ಷೆ, ಮೂತ್ರ ಪರೀಕ್ಷೆ, ನಿಮ್ಮನ್ನು ಚೆಕಪ್ ಮಾಡ್ತೀವಿ ನಾವು. ದರ್ಶನ ಸ್ಪರ್ಶನ ಪ್ರಶ್ನೆ ಪರೀಕ್ಷೆಯ ಮೂಲಕ ನಿಮ್ಮ ನೋಡೋದೇ ಕೆಲವೊಂದು ಸಮಸ್ಯೆಗಳು ಗೊತ್ತಾಗತ್ತೆ, ಮುಟ್ಟಿ ನೋಡಿದಾಗ ಕೆಲವೊಂದು ಗೊತ್ತಾಗತ್ತೆ, ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದಾಗ ಗೊತ್ತಾಗತ್ತೆ. ಇದಕ್ಕೆ ಯುಕ್ತಿ ವ್ಯಾಪಾಶ ಚಿಕಿತ್ಸೆ ಅಂತ ಹೇಳೋದು. ಮೂರನೇದು ಇದರಷ್ಟೇ ಈಕ್ವಲಿ ಇಂಪಾರ್ಟೆನ್ಸ್ ಇರುವಂಥದ್ದು ಸತ್ವಾವಜಯ ಚಿಕಿತ್ಸೆ. ಸತ್ವವನ್ನು ತುಂಬುವಂಥದ್ದು. ನಿಮ್ಗೆ ಆರಾಮಾಗಬೇಕು ಹೇಳಾದ್ರೆ ನಾವು ನಿಮಗೆ ಧೈರ್ಯವನ್ನು ತುಂಬುವುದು. ಈಗ ಒಂದು ಕ್ಯಾನ್ಸರ್ ಪೇಷಂಟ್ ಬಂದಿರ್ತಾರೆ, ಅವ್ರಿಗೆ ಕ್ಯಾನ್ಸರ್ ಅಂತ ಹೇಳಿದ್ಕೊಳ್ಳೆ ಆರಾಮಾಗೋದಿಲ್ಲ. ಇಲ್ಲ, ನೀವು ಹೆದರಬೇಡಿ, ನಿಮ್ಗೇನು ದೊಡ್ಡ ಸಮಸ್ಯೆ ಇಲ್ಲ, ಆರಾಮ್ ಆಗತ್ತೆ ಇಷ್ಟು ಹೇಳಿದ್ರೆ ಅವ್ರಿಗೆ ಆರಾಮಾಗತ್ತೆ. ನಾವು ಎಷ್ಟೋ ಕೇಸಸ್ಗಳು ನೋಡ್ತೀವಿ. ಈ ಸದ್ಯದಲ್ಲೇ ಒಂದು ಕೇಸ್ ಆಯ್ತು, ಕ್ಯಾನ್ಸರ್ ಕೇಸೇ, ಅವ್ರಿಗೆ ಗೊತ್ತಿಲ್ಲ, ನಾವು ಹೇಳಲಿಲ್ಲ. ಎಷ್ಟಾಯ್ತು, ಈಗೊಂದು 15 ತಿಂಗಳ ಹಿಂದಾದ ಕೇಸ್. ಉಸಿರಾಡ್ಲಿಕ್ಕೆ ತ್ರಾಸ ಆಗ್ತಾ ಇತ್ತು, ಕಫ ತುಂಬೋಗಿತ್ತು, ಈಗ ಆರಾಮಿದ್ದಾರೆ. ನಿನ್ನೆ ಒಂದು ಫೋನ್ ಮಾಡಿದ್ರು, ತುಂಬಾ ಖುಷಿ ಆಯ್ತು ನಮಗೆ, ಚಿಕಿತ್ಸೆಯಿಂದ ಆರಾಮಾಗಿದ್ದಾರೆ, ಈಗ ಏನೂ ತೊಂದರೆ ಇಲ್ಲ ಅಂತ. ಅಂದ್ರೆ ನಾನು ಕ್ಯೂರ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಅವರಿಗೆ, ಆದ್ರೆ ನಮ್ಮಿಂದ ಅದು ಬೆಸ್ಟ್ ನಾನು ಕೊಡ್ತಾ ಇದ್ದೀನಿ. ಅವ್ರ ಲೈಫ್ ಸ್ಪ್ಯಾನ್ ಅಂತೂ ಹೆಚ್ಚಿಗೆ ಆಗತ್ತೆ, ಆದ್ರೆ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಕ್ಯೂರ್ ಆಗತ್ತೆ ಅಂದ್ರೆ ಮುಂದೆ ಕಾದಿ ನೋಡ್ಬೇಕು. ಈಗ ಇಲ್ಲಿ ಕೂಡ ನಮ್ಮ ಸುಮನವರೇ ಇದ್ದಾರಲ್ಲ, ಇವ್ರಿಗೆ ನೋಡಿ, ಇವರ ಗರ್ಭಕೋಶ ಕಳ್ಕೊಂಡ್ ಬಿಡ್ತಿದ್ರು ಕೆಲ ತಿಂಗಳುಗಳ ಹಿಂದೆ ಮಾತ್ರ. ಅಲ್ಲಿ ಇನ್ನೇನ್ ಡೇಟ್ ಕೂಡ ಅವ್ರು ನಿನ್ನೆ ಹೇಳ್ತಾ ಇದ್ರು, ಡೇಟ್ ಕೂಡ ಫಿಕ್ಸ್ ಆಗಿತ್ತು ಅಂತ. ಗರ್ಭಕೋಶವನ್ನ ತೆಗೆಸ್ಕೊಳ್ಳಿಕ್ಕೆ ಈ ಸಮಸ್ಯೆ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೋ ಕೇಸಸ್ಗಳಿರುತ್ತೆ. ಮೊದಲನೇದು ನಾವು ಅವರಿಗೆ ಧೈರ್ಯ ತುಂಬುವಂಥದ್ದು. ಈಗ ಟೈಪ್ 1 ಡಯಾಬಿಟಿಸ್ ಎಷ್ಟೋ ಜನ ಹೇಳ್ತೀವಿ ಲೈಫ್ ಲಾಂಗ್ ಇನ್ಸುಲಿನ್ ತಗೊಂತಾ ಇರಬೇಕು. ಆ ರೀತಿ ಮೆಂಟಲಿ ತುಂಬಿ ಅವ್ರನ್ನ ಪ್ರಿಪೇರ್ ಮಾಡಿಬಿಡ್ತಾರೆ, ಸಾಧ್ಯನೇ ಇಲ್ಲ ಅಂತ. ಈಗ ಎಷ್ಟೋ ಸಾಧ್ಯ ಇಲ್ದಿರೋದು ಇರ್ಬೋದು, 100ಕ್ಕೆ 100 ನಾವು ಸಕ್ಸಸ್ ಆಗತ್ತೆ ಅಂತ ಹೇಳೋದಿಲ್ಲ. ಆದ್ರೆ 100ರಲ್ಲಿ ಅಟ್ಲೀಸ್ಟ್ ಒಂದು 30% ಅಂತೂ ನಾನು ಅವ್ರನ್ನ ನಾರ್ಮಲ್ ಮಾಡ್ಕೊಡ್ಬಲ್ಲೆ. ಯಾಕಂದ್ರೆ ಅಸಾಧ್ಯ ವ್ಯಾಧಿಗಳು ತುಂಬಾ ಇದೆ, ಎಲ್ಲದೂ ಸಾಧ್ಯನೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಸಾಧ್ಯನೂ ಕೆಲವೊಂದಿದೆ. ಆದ್ರೆ ಅವರಿಗೆ ಆ ಒಂದು ಭಕ್ತಿ, ಆ ಒಂದು ಧೈರ್ಯ, ಆ ಒಂದು ನಂಬಿಕೆ ಇದ್ರೆ ಸಾಧ್ಯ. ಎಷ್ಟು ನಾವು ಪ್ರಯತ್ನ ಮಾಡ್ತೀವೋ ಅಷ್ಟೇ ಅವರ ಒಂದು ಪ್ರಯತ್ನ ಕೂಡ ಬೇಕು. ಅದಕ್ಕೆ ಸತ್ವಾವಜಯ ಚಿಕಿತ್ಸೆ ಅಂತ ಹೇಳಿದ್ರು. ಸತ್ವವನ್ನು ತುಂಬುವಂತಹದ್ದು. ಅದೇ ರೀತಿಯಾಗಿ ಅವ್ರು ರೆಸ್ಪಾನ್ಸ್ ಕೊಡಬೇಕು. ಈಗ ನಾವೊಂದು ಜಪ ಮಾಡ್ಬೋದು, ಪೂಜೆ ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು, ಗೋಗ್ರಸ ಸೇವೆ ಇರ್ಬೋದು, ಅಷ್ಟಾವಧಾನ ಸೇವೆ ಇರ್ಬೋದು, ಪ್ರತಿ ಒಂದರಲ್ಲೂ ಭಾಗವಹಿಸ್ಬೇಕು. ಇದು ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ ಹೇಳೇ ಮಾಡುವಂತಹದ್ದು. ಇಲ್ಲಿ ಬಂದಿರೋರಿಗೆ ಒಳ್ಳೇದಾಗಬೇಕು. ಇಷ್ಟೆಲ್ಲ ಹಸುಗಳು ಯಾಕೆ ಸಾಕ್ಬೇಕಿತ್ತು ನಾನು? ಇಲ್ಲಿ ಎನರ್ಜಿ ಕ್ರಿಯೇಟ್ ಆಗಬೇಕು, ಇಲ್ಲಿ ಆರ ಕ್ರಿಯೇಟ್ ಆಗಬೇಕು, ಅವ ಶಕ್ತಿ ಹೆಚ್ಚಾಗಬೇಕು. ಅದಕ್ಕಾಗಿ ನಾವೆಲ್ಲಿ ಇಷ್ಟೆಲ್ಲ ಹಸುಗಳನ್ನು ಸಾಕಿರುವಂಥದ್ದು. ನಮ್ಗೆ ಹಾಲಿಗೆ ಅಂತಂದ್ರೆ ಒಂದು 10-15 ಇಟ್ಕೊಂಡ್ರೆ ಸಾಕಾಗಿತ್ತು, ಕರೆದಷ್ಟು ಇಟ್ಕೊಂಡ್ರೆ ಸಾಕಾಗಿತ್ತು. 40-50 ಎತ್ತುಗಳನ್ನ ಯಾಕೆ ಕಟ್ಟಬೇಕಿತ್ತು? 40 ಮೇಲೆ ಎತ್ತುಗಳು ಯಾಕೆ ಕಟ್ಟಬೇಕಿತ್ತು? ಈಗೆಲ್ಲ ಈ ಸೆಕ್ಸ್ ಮನ್ಸೆ ಬರುತ್ತೆ, ಅದು ಕೊಟ್ಟರೆ ಹೆಣ್ಣೆ ಹುಟ್ಟತ್ತೆ. ನಾವೊಂದು ಮಾಡ್ತಾ ಇಲ್ಲ. ನಾವು ಬರೀ ಹೆಣ್ಣೆ ಇರೋದು ಬೇಕಾಗಿಲ್ಲ, ನ್ಯಾಚುರಲ್ ಆಗಿ ಆ ಕನ್ಸೆಪ್ಷನ್ ಆಗಬೇಕು, ನ್ಯಾಚುರಲ್ ಆಗಿ ಡೆವಲಪ್ಮೆಂಟ್ ಆಗಬೇಕು. ಅದು ಎತ್ತು ಹೊಟ್ಟತ್ತ, ಹೆಣ್ಣು ಹುಟ್ಟುತ್ತಾ, ಗಂಡು ಹುಟ್ಟುತ್ತ, ಅದು ಸಮಸ್ಯೆ ಅಲ್ಲ. ಅಲ್ಲಿ ಹಸುಗಳು ಇರುವುದು ಮುಖ್ಯ. ಆ ಜಾಗದಲ್ಲಿ ಬರೀ ಹೆಣ್ಣಿದ್ರು ಕೂಡ ಎನರ್ಜಿ ಕ್ರಿಯೇಟ್ ಆಗುದಿಲ್ಲ. ಎರಡೂ ಇದ್ದಾಗಲೇ ಆ ಒಂದು ಎನರ್ಜಿ ಕ್ರಿಯೇಟ್ ಆಗುವಂಥದ್ದು. ನಂದಿಯನ್ನು ನಾವು ಸಾಕಲೇಬೇಕು. ಈಶ್ವರನ ವಾಹನ ಅಲ್ಲ ನಂದಿ. ನಂದಿ ಬೇಕೇ. ಹೆಚ್ಚಿನ ನಮ್ಮ ಘೋಷ 40ಕ್ಕಿಂತ ಹೆಚ್ಚಿಗೆ ನಂದಿಗಳಿದೆ. ಆವಾಗಷ್ಟೇ ನಾವಿಲ್ಲಿ ಒಂದು ಪಾಸಿಟಿವ್ ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ. ಎಷ್ಟೋ ಪೇಷಂಟ್ ಬಂದ್ರೆ ಹೇಳ್ತಾರೆ, ನನಗೆ ಇಲ್ಲಿ ಬರ್ತಾ ಇದ್ದಂಗೆ ನನಗೆ ರಿಲ್ಯಾಕ್ಸ್ ಆದ, ಆರಾಮಾಯ್ತು ಅಂತ. ಅಲ್ಲಿ ಒಂದು ದೈವರಾತ್ರ ಮಾಡೋದು ತಪಸ್ಸಿನ ಫಲ. ಇಲ್ಲವ್ರು ತಪಸ್ಸು ಮಾಡಿದ್ರು, ದೈವರಾತ್ರ ತಪಸ್ಸು ಮಾಡಿದ್ರು, ಕಾವ್ಯಕರಣ ಗಣಪತಿ ಮುನಿಗಳಲ್ಲಿ ಬಂದು ತಪಸ್ಸು ಮಾಡಿದ್ರು. ಹಿಂಗೆ ಎಷ್ಟೋ ಋಷಿಗಳು ಬಂದು ತಪಸ್ಸು ಮಾಡಿದ್ರು. ಇಲ್ಲಿ ಗೋ ಸಾಕಾಣಿಕೆಯನ್ನ ಮಾಡಿದ್ರು, ಕೃಷಿಯನ್ನ ಮಾಡಿದ್ರು. ಒಂದು ಅವರು ಮಾಡಿರುವಂತ ಫಲ ಇವತ್ತು ನಮಗೆ ಸಿಗ್ತಾ ಇದೆ. ನಾವು ಅದನ್ನು ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಇದನ್ನೆಲ್ಲ ಮಾಡ್ತಾ ಇದೀವಿ. ಅಷ್ಟಾವಧಾನ ಸೇವೆಯನ್ನು ಮಾಡ್ತೀವಿ, ದಿವಸ ಹೋಮ ಹವನಗಳನ್ನ ಮಾಡ್ತೀವಿ, ಪೂಜೆಯನ್ನ ಮಾಡ್ತೀವಿ. ನಮ್ಮ ಈ ಒಂದು ಇದಕ್ಕೆ ಅನುಕೂಲವಾಗಿ ಈಗ ನಮ್ಮ ಪಕ್ಕದಲ್ಲೇ ಒಂದು ಮಠ ಆಗಿದೆ. ಅವರು ಕೂಡ ದಿವಸ ವಿದ್ಯಾರ್ಥಿಗಳಿದ್ದಾರೆ, ವೇದಾಧ್ಯಯನ ಮಾಡ್ತಾ ಇದ್ದಾರೆ. ಅದು ಕೂಡ ನಮಗೆ ತುಂಬಾ ಒಂದು ಪಾಸಿಟಿವಿಟಿ. ನಮ್ಮ ಪಾಸಿಟಿವಿಟಿಗೆ ಅದು ಮತ್ತು ಬಲವನ್ನು ಕೊಡುವಂಥದ್ದು. ನಾವು ಗಿಡಕ್ಕೆ ಗೊಬ್ಬರ ಹಾಕೊಂಡು ಹೇಗೆ ಮಲ್ಚಿಂಗ್ ಮಾಡ್ತೇವೆ, ಹುಲ್ಲನ್ನು ಮುಚ್ಚಿ ಆ ಒಂದು ತಂಪು ಇಟ್ಕೊಳ್ಳಿಕ್ಕೆ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತೇವೋ, ಹಾಗೆ ನಮ್ಮ ಚಿಕಿತ್ಸೆಗೆ ಅನುಕೂಲವಾಗಿ ನಮ್ಮ ಸುತ್ತಲೂ ಮತ್ತೊಂದು ಕೋಟಿಂಗ್ ಇರ್ತದೆ. ನಮ್ಮ ಇದಕ್ಕೆ ಹೆಲ್ಪ್ ಆಗುತ್ತೆ. ಅವ್ರದ್ದು ಇಲ್ಲಿ ಗೋಶಾಲೆ ಇದೆ, ಅವ್ರದ್ದು ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ದಿವಸ ವೇದ ಪಠಣ ನಿಮ್ಗೆ ಕೇಳತ್ತೆ, ಇಲ್ಲಿ ವೇದಾಧ್ಯಯನ ಮಾಡುವಂತ. ನಿನ್ನೆ ಸಾಮವೇದವನ್ನು ಹೇಳ್ತಾ ಇದ್ರು.
ನಿನ್ನೆ ಸಂಪೂರ್ಣವಾಗಿ ವೇದ ಘೋಷ ನಡೀತಾ ಇರ್ತದೆ. ಇವೆಲ್ಲ ನಮ್ಮ ಇಲ್ಲಿ ಟ್ರೀಟ್ಮೆಂಟಿಗೆ ಅನುಕೂಲ ಆಗುತ್ತೆ. ಅದ್ರ ಬದಲಿಗೆ ಪಕ್ಕದಲ್ಲಿ ಯಾವುದೋ ಒಂದು ರೆಸಾರ್ಟ್ ಅಥವಾ ಯಾವುದೋ ಇದ್ಕೊಂಡು ಅಲ್ಲಿ ಬಂದು ಎಂತ ಹೇಳಿ DJ ಹಾಕಿ ಮ್ಯೂಸಿಕ್ ಹಾಕೊಂಡು ಮಾಡಿದ್ರೆ ನಮ್ಗದು ನೆಗೆಟಿವಿಟಿ. ಆದರೆ ಆ ಭಗವಂತನ ಇಚ್ಛೆಯಿಂದ ನಮ್ಗೊಂದು ಪಾಸಿಟಿವಿಟಿ ಸಿಕ್ತು. ಹೀಗೆ ನೀವಿಲ್ಲಿ ಬಂದಾಗ, ಚಿಕಿತ್ಸೆ ಅಂತ ಬಂದಾಗ ಎಲ್ಲವೂ ಅನುಕೂಲ ಆಗುವಂಥದ್ದು. ಪ್ರತಿ ಒಂದನ್ನು ಉಪಯೋಗಿಸ್ಕೊಳ್ತಾ ಹೋಗ್ಬೇಕು. ಇಲ್ಲರ ಗಾರ್ಡನ್ ಅನ್ನು ಉಪಯೋಗಿಸ್ಕೊಳ್ಳಿ, ಗೋಶಾಲೆಗೆ ಹೋಗಿ, ನಿಮ್ಮ ಬಗ್ಗೆ ಅಂತಾನೆ ಇವನ್ನೆಲ್ಲ ಮಾಡಿರುವಂಥದ್ದು. ದೇವಸ್ಥಾನಕ್ಕೆ ಹೋಗಿ ಕುತ್ಕೊಳ್ಳಿ, ಮೆಡಿಟೇಷನ್ ಅನ್ನ ಮಾಡಿ, ಧ್ಯಾನವನ್ನ ಮಾಡಿ. ಎಷ್ಟು ಪ್ರಶಾಂತ ಪರಿಸರ ನಿಮ್ಗೆ ಬೇರೆ ಕಡೆ ಸಿಗುವುದಿಲ್ಲ. ಇಡೀ ದೊಡ್ಡ ವ್ಯಾಲಿಯಲ್ಲಿ ನೀವಿಲ್ಲಿ ನೋಡ್ಬೋದು, ಸುತ್ತಲೂ ಗುಡ್ಡ. ಇಲ್ಲಿ ನಾವಿಷ್ಟೇ, ಮತ್ತೆ ಬೇರೆ ಯಾವ ಮನೆಗಳು ಇಲ್ಲ ಇಲ್ಲಿರೋದು. ನಮ್ಮ ಒಂದು ಹಾಸ್ಪಿಟಲ್, ಇಲ್ಲಿ ಪಕ್ಕದಲ್ಲಿ ಒಂದು ಮಠ ಇರುವಂತ, ಮುಗಿತು. ಮತ್ತೆ ಎಂಥದ್ದು ಇಲ್ಲ ಇಲ್ಲಿ. ಎಲ್ಲ ಹೆಂಗಿರುತ್ತೆ ಸಿಟಿಗಳಲ್ಲಿ ಅಂತಂದ್ರೆ ಆ ಟೆಂಪರೇಚರೇ ನಿಮ್ಗೆ ಗೊತ್ತದೆ, ಎಷ್ಟು ಸೆಕೆ ಆಗತ್ತೆ ನಿಮ್ಗೆ ಅಂತ. ತಾಗಿ 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 ಮನೆಗಳಿರುವಂತಹದ್ದು. ಎಷ್ಟು ನಿಮಗೆ ಪ್ಯೂರ್ ಏರ್ ಸಿಗತ್ತೆ ಗೊತ್ತಿಲ್ಲ. ಎಷ್ಟೋ ಅಸ್ತಮಾ ಪೇಷಂಟಿಗೆ ಗೋಕರ್ಣದಲ್ಲಿ ತೊಂದರೆ ಇರುತ್ತೆ, ಇಲ್ಲಿ ಬಂದದೇ ಆರಾಮಾಗತ್ತೆ. ಮೆಡಿಸಿನ್ ಕೊಡ್ಬೇಕು ಅಂತಿಲ್ಲ. ಅಲ್ಲಿ ನೆಬುಲೈಸೇಷನ್ ದಿವಸ ತಗೊಳ್ತಾ ಇರುವಂತವ್ರು ಇಲ್ಲಿ ಬಂದದ್ದೇ ಆರಾಮಾಗತ್ತೆ. ಯಾಕಂದ್ರೆ ಏರ್ ಅವ್ರಿಗೆ ಅಲ್ಲಿ ಪೊಲ್ಯೂಟೆಡ್ ಏರು, ಡಸ್ಟ್, ಧೂಳು. ಬೆಂಗಳೂರಿಗೆ ಹೇಳ್ತಾ ಇಲ್ಲ, ಗೋಕರ್ಣ ಸಿಟಿ ಕೂಡ ಹಿಂಗೆ ಆಗ್ತಾ ಉಂಟು. ಬೆಂಗಳೂರಿಗೆ ಕಂಪೇರ್ ಮಾಡಬೇಕು ಅಂತಿಲ್ಲ. ಪ್ರತಿಯೊಂದು ಭಾಗದಲ್ಲಿ ಕೂಡ ಸಿಟಿದಲ್ಲಿ ಪೊಲ್ಯೂಷನ್ಗಳು ತುಂಬಿಕೊಡ್ತಾ ಉಂಟು. ಎಷ್ಟಾಗತ್ತೋ ಅಷ್ಟು ನೀವು ನಿಮಗೇನು ಸಮಯ ಇಟ್ಕೊಳ್ಬೇಕು. ದಿವಸ ಕನಿಷ್ಠ ಅಂತಂದ್ರೆ ನಿಮಗೆ ಒಂದು ತಾಸು ಸಮಯ ಇಟ್ಕೊಳ್ಬೇಕು. ದಿವಸ ಎದ್ದು ಯೋಗಾಸನವನ್ನು ಮಾಡುವಂತಹದ್ದು, ಪ್ರಾಣಾಯಾಮವನ್ನು ಮಾಡುವಂತಹದ್ದು, ಧ್ಯಾನವನ್ನು ಮಾಡುವಂತಹದ್ದು, ಜಪವನ್ನು ಮಾಡುವಂತಹದ್ದು, ಭಕ್ತಿಯಿಂದ ಒಂದು ಅರ್ಧ ಗಂಟೆ ಏನಾದ್ರು ದೇವರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ದು ಇಷ್ಟ ದೇವತೆ ಯಾವುದೇ ಇರ್ಬೋದು. ಧನ್ವಂತ ಇರ್ಬೋದು, ಈಶ್ವರ ಇರ್ಬೋದು, ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ವೆಂಕಟರಮಣ ಇರ್ಬೋದು, ಸುಬ್ರಹ್ಮಣ್ಯ, ಯಾವುದೇ ಇರ್ಬೋದು. ನಿಮ್ಮ ಇಷ್ಟ ದೇವತೆಗಳು. ದೇವರ ಹತ್ರ ಫೋಟೋವನ್ನು ಇಟ್ಕೊಳ್ಳಿ. ಅವ್ರನ್ನ ದಿವಸ ಒಂದ್ಸಲ ಯಾರು ನೋಡಿ. ಯಾಕೆಂತಂದ್ರೆ ಈ ಒಂದು ಆಧುನಿಕ ಯುಗದಲ್ಲಿ ಋಷಿ ಆದಂಥವ್ರು. ನಿಮ್ಗೆ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗತ್ತೆ. ಮೌನವಾಗಿ ಕುತ್ಕೊಂಡ್ರು ಕೂಡ ಎಷ್ಟೋ ಸಮಸ್ಯೆಗಳು ನಿಮಗೆ ಪರಿಹಾರ ಆಗತ್ತೆ, ಫಲ ಸಿಗತ್ತೆ. ಇವತ್ತಿನ ದಿವಸ ಇದರ ನಂತರ ಅಷ್ಟದಾನ ಸೇವೆ ಇದೆ, ಅಲ್ಲೂ ಕೂಡ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ವಿದ್ವಾನ್ ಅನಂತ ಭಟ್ ಅವರು ಪ್ರತಿ ಸಾರಿ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ತುಂಬ ಸುಂದರವಾಗಿ ನಡೆಸ್ಕೊಡ್ತಾರೆ. ಅಷ್ಟದಾನ ಸೇವೆ ಕೂಡ ಅವ್ರು ನಡೆಸ್ಕೊಡ್ತಾರೆ. ಇವತ್ತು ನಂತರ ಅವರು ಪ್ರವಚನವನ್ನು ಕೂಡ ಕೊಡ್ತಾರೆ ಅಷ್ಟದಾನ ಸೇವೆ ನಂತರ. ಎಲ್ಲರೂ ಬಂದು ಕೇಳಿ, ಅವ್ರು ಹೇಳೋದನ್ನು 10 ನಿಮಿಷ ಕೇಳಿ, ನಿಮ್ಮ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗುತ್ತೆ.